ಸೊ ಸೊ ಈಗ ಮನಸ್ಸಿನ ಇದರಲ್ಲಿ ಈಗ ಪ್ಯಾಸಿವ್ ಅಬ್ಸರ್ವರ್ ಏನು ಈಗ ಮನಸ್ಸಿನ ಒಂದು ಮೆಟಫರ್ ಅಲ್ಲಿ ಹಂಗಿದ್ರೆ ಶಿವ ಯಾರಿಲ್ಲಿ ಮೂರನೇ ಕಣ್ಣ? ಇಲ್ಲ, ಇಲ್ಲಿ ಹಾಗಾದರೆ ನಿಮಗೆ ಬೇಸಿಕ್ಕಿಂದ ಹೇಳಿಬಿಡ್ತೀನಿ. ನಾವು ನಮ್ಮ ಈ ದೇಹ ಪಂಚಕೋಶಗಳಿಂದ ಆಗಿದೆ ಅಲ್ವಾ, ಪಂಚಭೂತಗಳಿಂದ ಆಗಿದೆ, ಪಂಚಕೋಶಗಳು ಇದೆ. ಪಂಚಭೂತ ಪಂಚಕೋಶ ಎರಡು ಬೇರೆ? ಹೌದು. ಅಂದ್ರೆ ಪಂಚಭೂತಗಳು ಅಂದರೆ ಗಾಳಿ, ಭೂಮಿ, ಫಸ್ಟು ಗಟ್ಟಿದು ಭೂಮಿ, ಜಲ, ವಾಯು, ಅಗ್ನಿ ಆಮೇಲೆ ವಾಯು, ಆಕಾಶ ತತ್ವ, ಇಷ್ಟುದರಿಂದ ಈ ದೇಹ ಆಗಿದೆ. ಓಕೆ. ಸೊ ಪಂಚಕೋಶಗಳು ಅಂದರೆ ಫಸ್ಟು ಫಿಸಿಕಲ್ ಬಾಡಿ, ಇದನ್ನು ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಅನ್ನಮಯ ಕೋಶ, ಟಚ್. ಹೌದು. ಸೊ ನೆಕ್ಸ್ಟು ಎನರ್ಜಿ ಬಾಡಿ ಪ್ರಾಣಮಯ ಕೋಶ. ನಾವು ಅನ್ಕೋತೀವಿ ಇದರಲ್ಲಿ ಎನರ್ಜಿ ಬಾಡಿ ಅಂತ ಒಂದಿರುತ್ತೆ, ಇದರಲ್ಲೇ ಒಳಗಡೆ ಇರುತ್ತೆ ಎನರ್ಜಿ. ಸೊ ಈಗ ನಾನು ಊಟ ಮಾಡೋದ್ರಿಂದ ಎನರ್ಜಿ ಸಿಕ್ತು, ಆ್ಯಕ್ಟಿವ್ ಆಗಿ ಈ ಹೆಣನ ಓಡಾಡಿಸ್ತೀನಿ, ಹೌದಲ್ವ? ಪ್ರಾಣಶಕ್ತಿ ತುಂಬ್ಕೋತು. ಪ್ರಾಣಶಕ್ತಿ ಇಲ್ಲ ಅಂದರೆ ಬಿದ್ದಿರ್ತೀನಿ. ಸೊ ನೆಕ್ಸ್ಟ್ ಕೋಶ, ಅದರ ನೆಕ್ಸ್ಟು ಮನೋನ್ಮಯ ಕೋಶ, ಅದು ಒಂದು ಕೋಶನೇ. ಮೈಂಡ್ ಬಾಡಿ, ಅದೂ ಒಂದು ಬಾಡಿನೇ, ಅದೂ ಒಂದು ಕೋಶನೇ. ಅದರ ನೆಕ್ಸ್ಟು ವಿಜ್ಞಾನಮಯ ಕೋಶ ಅಲ್ವಾ. ಮನಸ್ಸು ಮೈಂಡ್ ಒಂದು, ವಿಜ್ಞಾನ ಒಂದು. ಆ ವಿಜ್ಞಾನಮಯ ಕೋಶ ಎಲ್ಲನೂ ಹೊಸ ವಿಷಯಗಳನ್ನು ಹುಡುಕ್ತಾ ಇರುತ್ತೆ. ಬಟ್ ಮೈಂಡು ಬರೀ ಆಲೋಚನೆಗಳೇ, ಅದು ಎಂಥ ಆಲೋಚನೆ ಕೊಡ್ತೀವೋ ಅದು ನಮಗೆ ಇದಿಲ್ಲ ಅಲ್ವಾ. ಸೊ ವಿಜ್ಞಾನಮಯ ಕೋಶ ಅಂದರೆ ಇನ್ನೊಂದು ಹೆಸರು ಅದಕ್ಕೆ? ಇಂಟೆಲೆಕ್ಚುಯಲ್ ಬಾಡಿ. ವಿಜ್ಞಾನಮಯ ಕೋಶ ಅಂದರೆ ಇಂಟೆಲೆಕ್ಚುಯಲ್ ಬಾಡಿ. ಅದು ಎಲ್ಲಿರುತ್ತೆ ಯೂಶಲಿ ದೇಹದಲ್ಲಿ? ಎಲ್ಲಿರುತ್ತೆ ಅಂದರೆ ಅದೇ ಇದು ಈ ಎನರ್ಜಿ ಎಲ್ಲಿದೆ? ಎಲ್ಲ ಕಡೆ ಇದೆ. ನಮ್ಗೆ ಎನರ್ಜಿ ಇಲ್ಲಿ ಎಲ್ಲಿದೆ ಅಲ್ವಾ? ಇವಾಗ ಆಡು ಭಾಷೆನೆಲ್ಲ ತಲೆ ಇಲ್ವಾ ನಿನಗೆ? ಈ ಥರ ಪ್ರಶ್ನೆಗಳು ನಾವು ಹೌದು ಕನೆಕ್ಟ್ ಮಾಡಿಟ್ಕೊಂಡಿದ್ದೀವಿ. ಹೌದು. ಇಲ್ಲಿ ಏನಾಗುತ್ತೆ ನೋಡಿ, ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ನಿನಗೇನು ಗೊತ್ತು? ಮನಸ್ಸು ಅಂದರೆ ಹೀಗೆ ಮುಟ್ಕೋತೀವಿ. ನಿಂಗೆ ತಲೆ ಇಲ್ವಾ ಅಂದರೆ ಇದೆ ತಲೆ ಅನ್ನೋ ಥರ. ಹಾಗಲ್ಲ, ಈ ಬಾಡಿ ಮ್ಯಾಟರಿಂದ ಆಗಿದೆ. ಮ್ಯಾಟರ್ ಅಂದರೆ ಮೈಂಡ್. ಆ ಮ್ಯಾಟರ್ ಈ ಮಣ್ಣಲ್ಲಿ ಈ ಮೈಂಡ್ ಸೇರಿಕೊಂಡಿದೆ. ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಓಕೆನಾ? ಅದು ಈ ಬಾಡಿ ಮೈಂಡ್ ಎಲ್ಲಿದೆ? ಈ ದೇಹದಲ್ಲೇ ಇದೆ. ಒಂದೊಂದು ಸೆಲ್ಲಲ್ಲೂ ಒಂದು ಕಣ ಅಂತಂದರೆ ಅದರಲ್ಲಿ ಮ್ಯಾಟರ್, ಮಣ್ಣು ಎಲ್ಲ ಸೇರ್ಕೊಂಡು ಪಂಚಕೋಶನೂ ಒಂದೊಂದು ಅಣುವಲ್ಲೂ ಇದೆ. ಸೊ ಇದನ್ನು ಹೀಗೆ ಆಚೆ ತರೋದು. ಓಕೆನಾ? ಸೊ ದೇಹ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆಮೇಲೆ ಮನೋನ್ಮಯ ಕೋಶ ಆಯ್ತಲ್ಲ, ಮೈಂಡ್ ಬಾಡಿ. ಅದಾದಮೇಲೆ ಆನಂದಮಯ ಕೋಶ ಅಂದರೆ ಅದೇ ಪರಮಾತ್ಮ. ಇದೇನೇನಾ ಈ ನಿರ್ವಾಣ, ಮೋಕ್ಷ ಅಂದರೆ ಅದಲ್ಲ. ಈಗ ಆನಂದವಾಗಿ ನಾನು ಇರೋವಾಗಲೇ ಆನಂದದಲ್ಲೇ ಇರಬೇಕು, ಅದನ್ನು ಜೀವನ್ ಮುಕ್ತ ಅಂತ ಹೇಳ್ತಾರೆ. ಜೀವಂತವಾಗಿರೋದ್ರೆ ಮುಕ್ತವಾಗಿರೋದು, ಆನಂದವಾಗಿ ಖುಷಿಯಾಗಿರೋದು. ಎಷ್ಟು ಜನ ಇದ್ದಾರೆ ನೋಡ್ದ ಹಾಗೆ? ಇದ್ದಾರೆ. ಬಟ್ ಆದರೆ ನಿಜವಾಗ್ಲೂ ಇದ್ದಾರಾ? ಒಳಗಡೆಯಿಂದ ಹೋಗಿ ನೋಡಬೇಕು. ಬುದ್ಧ ಹೇಳ್ದ, ನನ್ನನ್ನು ಸ್ವರ್ಗದಲ್ಲಾಕಿ ನರಕದಲ್ಲಾಕಿ, ನನಗೆ ಯಾವುದು ಮ್ಯಾಟ್ರಲ್ಲ, ಅದು ಮುಕ್ತ ಅಂದರೆ. ನಮ್ಮ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಸೊ ಅಂದರೆ ರೀಚಿಂಗ್ ದಟ್ ಸ್ಟೇಟ್ ವೆರಿ ನೀನು ಎಲ್ಲ ಹಾಕಿದ್ರು ನಾನು ಆನಂದವಾಗಿರ್ತೀನಿ. ಅದನ್ನು ರೀಚ್ ಆಗೋ ಹೌದು ಒಂದು ಸ್ಟೇಟ್ ಪ್ರೋಸೆಸ್.